ಬೈ ಎಲೆಕ್ಷನ್ ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವಂತ ಇಂಗಿತ ವ್ಯಕ್ತಪಡಿಸಿದ್ರ ಅನ್ನೋದು. ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದರೆ ಅದು ರಾಮನಗರ ಜಿಲ್ಲೆಯಲ್ಲೇ ಅಂತ ನಿಖಿಲ್ ಅವರು ನಿನ್ನೆ ಹೇಳಿದ್ದಾರೆ. ಆ ಮೂಲಕ ಪರೋಕ್ಷವಾಗಿ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡುವಂತ ಸುಳಿವು ಕೊಟ್ರ ನಿಖಿಲ್ ಅನ್ನೋದು ಪ್ರಶ್ನೆ. ನಿನ್ನೆ ಮೈತ್ರಿ ಸಮಾವೇಶದಲ್ಲಿ ಗದ್ಗದಿತರಾಗಿ ಮಾತನಾಡಿದರು ನಿಖಿಲ್ ಕುಮಾರಸ್ವಾಮಿ. ತಮ್ಮ ಸೋಲಿನ ಬಗ್ಗೆ, ರಾಮನಗರದ ಸೋಲಿನ ಬಗ್ಗೆ ಅವರು ಮಾತನಾಡಿದರು. ಈಗ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿರೋದ್ರಿಂದ ಅವರಲ್ಲಿ ಗೆದ್ರೆ ಈ ಕ್ಷೇತ್ರ ಖಾಲಿ ಆಗತ್ತೆ. ಆಗ ನಿಖಿಲ್ ಏನಾದರೂ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನೋ ಬಗ್ಗೆ ಈಗ ರಾಮನಗರ ಜಿಲ್ಲೆಯಾದ್ಯಂತ ಚರ್ಚೆ ಶುರುವಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಮೋಹನ್ ರೆಡಿ ಇದ್ದಾರೆ. ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ. ನಾನು ಇಲ್ಲ ಅಂತ ಹೇಳಲ್ಲ. ನಾನು ಏನು ತಪ್ಪು ಮಾಡಿದ್ದೆ? ನಾನು ಏನೂ ತಪ್ಪು ಮಾಡಿಲ್ಲ. ಆದರೆ ನಾನು ಮಾಡದೆ ಇದ್ದಂಥ ತಪ್ಪಿಗೆ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಏನು 5,000 ರೂಪಾಯಿ ಟೋಕನ್ ಹಂಚಿದ್ರು ರಾತ್ರಿ 2 ಗಂಟೆ ಸಮಯದಲ್ಲಿ. ಪಾಪ ಮುಕ್ತ ಮತದಾರ ತಂದೆ ತಾಯಿಗಳಿಗೆ ಮೋಸವನ್ನು ಮಾಡಿದ್ರು. ಆ ಮೋಸಕ್ಕೆ ನಾನು ಬಲಿಯಾದಂಥದ್ದು. ಆದರೆ ನಮ್ಮ ಕ್ಷೇತ್ರದ ಜನ ನನ್ನ ಕೈ ಬಿಟ್ಟಿಲ್ಲ ಅಂತಕ್ಕಂಥದ್ದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಂಡ್ಯದಲ್ಲಿ ಕಳೆದ 19ರ ನನ್ನ ಸೋಲಿನ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಅತ್ಯಂತ ನೋವನ್ನ ಪಟ್ಕೊಂಡು ಈ ಸೋಲಿಗೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತೆ ಒಂದು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡ ಇದ್ರೂ ಕೂಡ ನಾನು ಒಂದೇ ಮಾತು ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ, ಅಣ್ಣ. ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮೋಹನ್ ರೆಡಿ ಇದ್ದಾರೆ. ಮೋಹನ್, ನಿಖಿಲ್ ಮಾತನಾಡಿದ್ದನ್ನು ನೋಡ್ತಾ ಇದ್ದೀವಿ. ಅಂದ್ರೆ ಸುಳಿವು ಕೊಡ್ತಾ ಇದ್ದಾರಾ ಹಿಂಗೆ ಚನ್ನಪಟ್ಟಣದಲ್ಲಿ ಮುಂದಕ್ಕೆ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಅಂತ? ಖಂಡಿತ ರಕ್ಷತ್, ಏನು ನಿನ್ನೆ ನಡೆದಂತಹ NDA ಮೈತ್ರಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರ ಉಮೇದುವಾರಿಕೆ ಒಂದು ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಏನು ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ನಿಖಿಲ್ ಅನ್ನೋ ಒಂದು ಮಾತುಗಳು ಸಾಕಷ್ಟು ಕುತೂಹಲವನ್ನೇ ಮೂಡಿಸಿತ್ತು. ಅದಕ್ಕೆ ಬ್ರೇಕ್ ಹಾಕಿದಂತ HDK ಅವರು ಸದ್ಯ ಮಗನಿಗೆ ಚುನಾವಣಾ ಬೇಡ ಅನ್ನೋ ಒಂದು ಪದವನ್ನ ಬಳಸಿದ್ರು. ಆದ್ರೆ ಏನು ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡುವಂತ ವೇಳೆಯಲ್ಲಿ ರಾಮನಗರದಿಂದ ಅಂದ್ರೆ ಚನ್ನಪಟ್ಟಣ ಕ್ಷೇತ್ರದಿಂದ ಮತ್ತೆ ಬೈ ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ತಾನೇ ಸ್ಪರ್ಧೆ ಮಾಡುವ ಒಂದು ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈಗಾಗಲೇ ರಾಮನಗರ ಕ್ಷೇತ್ರದಿಂದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಮತ್ತೆ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ನಲ್ಲಿ ನಿಲ್ಲುವ ಸುಳಿವನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನು ಉಮೇದುವಾರಿಕೆ ಸಲ್ಲಿಸಿದ ಸಭೆಯಲ್ಲಿ ಮಾತನಾಡಿದಂತ ಕುಮಾರಸ್ವಾಮಿ ಅವರು ಸೋಲಿನ ಪರಾಮರ್ಶೆಯನ್ನ ಮಾತನಾಡ್ತಾ ಕಣ್ಣೀರನ್ನ ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಗಿಫ್ಟ್ ಕೂಪನ್ ಕಾರ್ಡ್ ಆಗಿರ್ಬೋದು, ಹಾಗೆ ಕುಕ್ಕರ್ಗಳಾಗಿರ್ಬೋದು, ಇವು ಸಾಕಷ್ಟು ಕೆಲಸವನ್ನ ಮಾಡಿದ್ವು. ಅಂದ್ರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಾಕಷ್ಟು ಕೆಲಸವನ್ನ ಮಾಡಿದ್ವು. ಹೀಗಾಗಿ ನಾನು ಸೋತಿದ್ದೇನೆ, ಆದ್ರೆ ರಾಮನಗರ ಜನತೆಯನ್ನ ನಾನು ಎಂದೂ ಮರೆಯೋದಿಲ್ಲ ಅನ್ನೋ ಒಂದು ಮಾತನ್ನ ಬಳಸ್ತಾರೆ. ಪ್ರಮುಖವಾಗಿ ಏನು ಈ ಒಂದು ರಾಮನಗರಕ್ಕೆ ಅವರು ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಪಿತೂರಿಯನ್ನ ನಡೆಸಿ ನನ್ನನ್ನ ಸೋಲಿಸಿದ್ರು ಅನ್ನೋ ಒಂದು ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಅವರೇ ಹೇಳುವಂತದ್ದು. ಹೀಗಾಗಿ ಏನು ರಾಮನಗರವನ್ನ ಬಿಟ್ಟು ನಾನು ಎಲ್ಲೂ ಹೋಗುದಿಲ್ಲ, ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋ ಒಂದು ಮಾತನ್ನ ಈಗ ಹಿಂದೆ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು. ಆದ್ರೆ ಏನು ಬೈ ಎಲೆಕ್ಷನ್ ಅಂದ್ರೆ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಅಲ್ಲಿ ಅವ್ರು ಗೆದ್ದಿದ್ದೆ ಆದಲ್ಲಿ ಮತ್ತೆ ಬೈ ಎಲೆಕ್ಷನ್ ಅಂದ್ರೆ ಚನ್ನಪಟ್ಟಣದಲ್ಲಿ ಹಾಗೆ ಆಗುತ್ತೆ. ಹೀಗಾಗಿ ಮೈತ್ರಿ ಕೂಡ ಆಗಿರೋದ್ರಿಂದ ಒಂದು ವೇಳೆ ನಾನೇ ಸ್ಪರ್ಧೆ ಮಾಡ್ತೇನೆ, ನನಗೆ ಮತ್ತೆ ವಿಜಯಶಾಲಿ ಆಗುವಂತ ಎಲ್ಲಾ ಲಕ್ಷಣಗಳು ಇದೆ ಅನ್ನೋ ಒಂದು ಸುಳಿವನ್ನ ಸದ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಬಿಟ್ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನು ನಿನ್ನೆ ನಡೆದಂತ ಸಭೆಯಲ್ಲಿ ಪ್ರಮುಖರ ಅಂದ್ರೆ ಏನು ಮಾಜಿ CM ಯಡಿಯೂರಪ್ಪ ಆಗಿರ್ಬೋದು, ಹಾಗೆ ಕುಮಾರಸ್ವಾಮಿ ಅವರಾಗಿರ್ಬೋದು, ಇವರ ಎದುರಿಗೆ ಕಣ್ಣೀರನ್ನ ಹಾಕುವ ಮೂಲಕ ತಮ್ಮ ಸೋಲಿನ ಪರಾಮರ್ಶೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ರಕ್ಷತ್, ಧನ್ಯವಾದ ಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.